ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಅನ್ನ ತಯಾರಿಸುವ ಶಾಸ್ತ್ರೋಕ್ತ ಕ್ರಮ ಈ ವಿಷಯದ ಬಗ್ಗೆ ಇದೀಗ ಮಾತನಾಡುವವರು ಉಡುಪಿ ಕುತ್ಪಾಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಸಂಹಿತ ಸಿದ್ಧಾಂತ ವಿಭಾಗದ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ವಿದ್ಯಾಲಕ್ಷ್ಮಿ ಅವರು. ನಮಸ್ತೆ. ಕೋವಿಡ್-19 ಸಾಂಕ್ರಾಮಿಕದ ಈ ಕಾಲಘಟ್ಟದಲ್ಲಿ ಶಾಸ್ತ್ರೋಕ್ತ ವಿಧಾನಗಳಿಗೆ ಸಾರ್ವಜನಿಕ ಮನ್ನಣೆ ಸಿಗುತ್ತಿರುವುದು ಆಶಾದಾಯಕ ವಿಚಾರ. ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವ ಉಪಯೋಗಿ ಜೀವನ ವಿಧಾನವನ್ನು ಜನಸಾಮಾನ್ಯರಿಗೆ ತಲುಪಿಸುವ ಉದ್ದೇಶದಿಂದ ನಾನು ಅನ್ನ ತಯಾರಿಸುವ ಶಾಸ್ತ್ರೋಕ್ತ ವಿಧಾನವನ್ನು ಕುರಿತು ಮಾತನಾಡ್ತಾ ಇದ್ದೇನೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ICMR ಪ್ರಕಾರ ಕೂಡ ಬಿಸಿ ನೀರು, ಬಿಸಿಯಾದ ಪೌಷ್ಟಿಕ ಆಹಾರ ಸೇವನೆ ಕೊರೋನಾ ರೋಗಿಗಳಿಗೆ ಅತ್ಯಂತ ಉಪಯುಕ್ತ ಪೋಷಣ ವಿಧಾನ. ಹಾಗೆ ಆರೋಗ್ಯವಂತರಿಗೂ ಇದು ಸಾಮಾನ್ಯ ಜೀರ್ಣಕ್ರಿಯೆಗೆ ಸಹಾಯಕ. ಆಹಾರವು ಪೋಷಕಾಂಶಗಳಿಂದ ಕೂಡಿದ್ದರಷ್ಟೇ ಸಾಲದು, ರುಚಿಕರವೂ ಬಿಸಿಯಾಗಿಯೂ ಸೇವನೆಗೆ ಯೋಗ್ಯವಾಗಿಯೂ ಇರಬೇಕು. ವೈರಾಣು ಜ್ವರ ಅಂದರೆ ವೈರಲ್ ಫೀವರ್ ಇದ್ದಾಗ ಸಾಮಾನ್ಯವಾಗಿ ಜೀರ್ಣಕ್ರಿಯೆಯಲ್ಲಿ ಏರುಪೇರು, ಬಾಯಿ ರುಚಿಯಲ್ಲಿ ವ್ಯತ್ಯಾಸಗಳು ಕಾಣಿಸುತ್ತವೆ. ಈ ಸಮಯದಲ್ಲಿ ವಿಶೇಷ ತಿನಿಸುಗಳಿಗೆ ಆದ್ಯತೆ ನೀಡದೆ ಸುಲಭವಾಗಿ ಜೀರ್ಣವಾಗಬಹುದಾದ ಅನ್ನದ ಸೇವನೆ ಯೋಗ್ಯ. ಅನ್ನ ಕರ್ನಾಟಕದ, ಅದರಲ್ಲೂ ಕರಾವಳಿಯ ಜನರ ಆಹಾರದ ಪರ್ಯಾಯವೇ ಎಂಬಷ್ಟು ಪ್ರಧಾನ ಭಾಗ. ಅನ್ನದ ತಯಾರಿಕೆಗೆ ಉಪಯೋಗಿಸುವ ಅಕ್ಕಿಯ ಗುಣಧರ್ಮ, ಪೋಷಕಾಂಶಗಳ ಲಭ್ಯತೆ ಶರೀರ ಪೋಷಣೆಯ ಮೇಲೆ ಪ್ರಭಾವ ಬೀರುತ್ತವೆ. ಹಾಗೆ ಅನ್ನ ತಯಾರಿಸುವ ವಿಧಾನ ಕೂಡ ಪೋಷಕಾಂಶಗಳ ನಿರ್ವಹಣೆ, ಬಳಕೆ, ಜೀರ್ಣಕ್ರಿಯೆಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಇಂದಿನ ಶೀಘ್ರಗತಿಯ ಜೀವನ ಕ್ರಮದಲ್ಲಿ ಇತರ ಕೆಲಸಗಳಂತೆಯೇ ಅನ್ನ ಬೇಯಿಸುವುದು ಕೂಡ ಅತಿ ಶ್ರಮ ಇಲ್ಲದೆ ಬೇಗನೆ ಮುಗಿಯಬೇಕೆಂಬ ಧಾವಂತ. ಇನ್ನೊಂದು ಬಗೆಯ ಸಾಂಬಾರು, ಪಲ್ಯ ಇತ್ಯಾದಿ ವ್ಯಂಜನವನ್ನು ಪ್ರತ್ಯೇಕವಾಗಿ ತಯಾರಿಸುವುದು ಕೂಡ ಶ್ರಮದಾಯಕ ಎಂಬ ಯೋಚನೆ. ಬೇಗನೆ ಅಡುಗೆ ಮುಗಿಯಬೇಕೆಂಬ ಬಯಕೆಯಿಂದಾಗಿ ಪ್ರೆಷರ್ ಕುಕ್ಕರ್ ಈಗ ಅಡುಗೆ ಕೋಣೆಯ ಅವಿಭಾಜ್ಯ ಅಂಗವಾಗಿದೆ. ಅದರೊಳಗೆ ಅಕ್ಕಿ, ಬೇಳೆ, ತರಕಾರಿ, ಎಣ್ಣೆ, ತುಪ್ಪ, ಮಾಂಸ, ಹಣ್ಣುಗಳು, ಸಾಂಬಾರ ಪದಾರ್ಥಗಳನ್ನು ಒಟ್ಟಿಗೆ ಸೇರಿಸಿ ನೀರು ಸುರಿದು 2-3 ಸೀಟಿ ಹೊಡೆಸಿದರೆ ಅಡಿಗೆ ಮುಗಿಯಿತೆಂಬ ಸಂಭ್ರಮ. ಒಂದು ಹೊತ್ತು ತಯಾರಿಸಿದ ಅನ್ನವನ್ನೇ 3 ಹೊತ್ತಿಗೂ ಮೈಕ್ರೋವೇವ್ ಓವನ್ ಬಿಸಿ ಮಾಡಿಕೊಡುತ್ತದೆ. ಮತ್ತು ಉಳಿದರೆ ಅದಕ್ಕೊಂದು ಒಗ್ಗರಣೆ ಹಾಕಿ ಚಿತ್ರಾನ್ನವೋ ವಿಚಿತ್ರಾನ್ನವೋ ರೆಡಿಯಾಯಿತು. ಆದರೆ ಈ ವಿಧಾನಗಳು ಎಷ್ಟರ ಮಟ್ಟಿಗೆ ಆರೋಗ್ಯಕರ ಎಂಬುದು ಆಲೋಚನಾರ್ಹ ಸಂಗತಿ. ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಅನ್ನ ಬೇಯಿಸಬೇಕಾದರೆ ಅಕ್ಕಿಯನ್ನು 3 ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಅದಕ್ಕೆ 6-10 ಪಟ್ಟು ನೀರು ಸೇರಿಸಿ ಕುದಿಸಬೇಕು. ಅಕ್ಕಿ ಬೆಂದು ಅನ್ನವಾದಾಗ ಗಂಜಿ ನೀರನ್ನು ಕಡ್ಡಾಯವಾಗಿ ಬಸಿದು ತೆಗೆಯಬೇಕು. ಹೀಗೆ ಪರಿಸೃತ ಎಂಬ ವಿಧಾನದಿಂದ, ಅಂದರೆ ಬಸಿಯುವ ಮೂಲಕ ತಯಾರಿಸಿದ ಅನ್ನ ಶುಭ್ರವೂ ಸುಗಂಧಭರಿತವೂ ಸರ್ವಗುಣ ಸಂಪನ್ನವೂ ಆಗಿರುತ್ತದೆ. ಇದಕ್ಕೆ ವಿರುದ್ಧವಾಗಿ ಕುಕ್ಕರುಗಳಲ್ಲಿ ಕೇವಲ 2 ಪಟ್ಟು ನೀರು ಸೇರಿಸಿ ಹಬೆಯಲ್ಲಿ ಬೇಯಿಸಿ ಗಂಜಿಯನ್ನು ಒಣಗಿಸಿ ತಯಾರಿಸಿದ ಅನ್ನವು ಜೀರ್ಣಕ್ರಿಯೆಗೆ ಕಷ್ಟಕರವಾಗಿದ್ದು ಶರೀರದ ದೋಷಗಳನ್ನು ಉದ್ರೇಕಿಸುತ್ತದೆ. ಶಾಸ್ತ್ರೋಕ್ತ ರೀತಿಯಿಂದ ತಯಾರಿಸಿದ ಅನ್ನವನ್ನು ಬಿಸಿ ಆರುವ ಮೊದಲೇ ಉಣ್ಣಬೇಕು. ತಣ್ಣಗಾದ ಅನ್ನ ದೋಷಗಳ ಉದ್ರೇಕಕ್ಕೆ ಕಾರಣವಾಗಬಹುದು. ಮತ್ತೆ ಮತ್ತೆ ಬಿಸಿ ಮಾಡಿದ ಅನ್ನ ತನ್ನ ಸ್ವಾಭಾವಿಕ ಉತ್ಕೃಷ್ಟತೆಯನ್ನು ಕಳೆದುಕೊಂಡು ವಿಷವಾಗಿ ಪರಿಣಮಿಸಬಹುದು. ಅಲಸಕ, ವಿಸೂಚಿಕದಂತಹ ಅಜೀರ್ಣ ಸಂಬಂಧಿ ಕಾಯಿಲೆಗಳಿಗೆ ಕಾರಣವಾಗಬಹುದು. ಅನ್ನದ ನೈಸರ್ಗಿಕ ರುಚಿ, ಗಂಧ ನಾಶವಾಗಿ ಅನ್ನ ರುಚಿಸದೇ ಇರಬಹುದು. ಅನ್ನದ ಜೊತೆಗೆ ಕೊಬ್ಬಿನಾಂಶ, ತರಕಾರಿ, ಬೇಳೆ, ಮಾಂಸ, ಹಣ್ಣುಗಳನ್ನು ಸೇರಿಸಿ ಬೇಯಿಸಿದಾಗ ಅದು ಪೌಷ್ಟಿಕವೂ ರುಚಿಕರವೂ ಆಗಿರುವುದು ನಿಜವೇ ಆದರೂ ಕೂಡ ಕಫ ಪಿತ್ತ ದೋಷಗಳನ್ನು ಹೆಚ್ಚಿಸುವ ಸಂಕೀರ್ಣ ಆಹಾರವಾಗುತ್ತದೆ ಎಂಬುದು ಸತ್ಯಸಂಗತಿ. ಇಂದಿನ ನಾನಾ ವಿಧದ ಬಾತುಗಳು, ಪಲಾವ್, ಬಿರಿಯಾನಿ ಅನ್ನಗಳು ಈ ಪಟ್ಟಿಗೆ ಸೇರುವುದರಿಂದ ಶರೀರದ ಮೇಲೆ ಅವುಗಳ ದುಷ್ಪರಿಣಾಮ ಇಲ್ಲ ಎಂದು ಹೇಳುವುದು ಸಾಧ್ಯವಿಲ್ಲ. ಆಹಾರ ಪದಾರ್ಥಗಳನ್ನು ಅನೈಸರ್ಗಿಕವಾಗಿ ಅವೈಜ್ಞಾನಿಕವಾಗಿ ಸಂಯೋಜನೆಗೊಳಿಸಿದಾಗ ಅದನ್ನು ವಿರುದ್ಧ ಆಹಾರ ಎಂದು ಶಾಸ್ತ್ರದಲ್ಲಿ ಹೇಳಿದೆ.
ಹೊಸ ರುಚಿ ತಯಾರಿಕೆಯ ನೆಪದಲ್ಲಿ ಮಾಡುವ ನೂತನ ಪ್ರಯೋಗಗಳು. ಉದಾಹರಣೆಗೆ ಜೇನುತುಪ್ಪ ಸೇರಿಸಿ ಬಿಸಿ ಮಾಡುವುದು, ಹುಳಿ ದ್ರವ್ಯಗಳಿಗೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸೇರಿಸುವುದು ಇತ್ಯಾದಿಗಳು ಆರೋಗ್ಯದ ಮೇಲೆ ಅಡ್ಡಪರಿಣಾಮ ಬೀರಬಹುದು ಅಥವಾ ಮಾರಕವೂ ಕೂಡ ಆಗಬಹುದು. ಶಾಸ್ತ್ರೋಕ್ತವಾಗಿ ತಯಾರಿಸಿದ ಅನ್ನವು ಆರೋಗ್ಯವಂತ ವ್ಯಕ್ತಿಯ ದೈನಿಕ ಆಹಾರದ ಅಗತ್ಯವನ್ನು ಪೂರೈಸಬಹುದಾದರೂ ಜ್ವರ, ನೆಗಡಿ, ಕೆಮ್ಮು, ಅರುಚಿ, ವಾಸನೆ ಗ್ರಹಿಕೆಯಲ್ಲಿನ ವ್ಯತ್ಯಾಸ ಇತ್ಯಾದಿ ಲಕ್ಷಣಗಳಿದ್ದಾಗ ಜೀರ್ಣಕ್ರಿಯೆಯು ಕುಂಠಿತವಾಗಿ ಅನ್ನ ಜೀರ್ಣವಾಗದೇ ಉಳಿಯಬಹುದು. ಇಂತಹ ಸಂದರ್ಭದಲ್ಲಿ ಅನ್ನಕ್ಕಿಂತ ಸುಲಭವಾಗಿ ಜೀರ್ಣವಾಗಬಲ್ಲ ಅನ್ನದ ವಿವಿಧ ರೂಪಾಂತರಗಳಾದ ಗಂಜಿ, ತಿಳಿನೀರು, ಗಂಜಿ ಇತ್ಯಾದಿಗಳು ಸೂಕ್ತ. ಗಂಜಿ ತಿಳಿ ತಯಾರಿಸಲು ಅನ್ನ ಮಾಡುವಾಗ 10ರಿಂದ 16 ಪಟ್ಟು ನೀರು ಸೇರಿಸಬೇಕು. ಹಾಗೆಯೇ ಗಂಜಿಯ ತಯಾರಿಯಲ್ಲಿ 6ರಿಂದ 8 ಪಟ್ಟು ನೀರು ಸೇರಿಸಬೇಕೆಂಬ ನಿಯಮವಿದೆ. ಇದಲ್ಲದೆ ಹೊಟ್ಟೆ ನೋವು, ಭೇದಿ, ವಾಂತಿ ಇತ್ಯಾದಿ ಲಕ್ಷಣಗಳಿದ್ದಲ್ಲಿ ಶುಂಠಿ, ಪಿಪ್ಪಲಿ, ಅರಳು ಇತ್ಯಾದಿ ಸೇರಿಸಿದ ಮದ್ದಿನ ಗಂಜಿಯ ಉಪಯೋಗವು ನಮ್ಮಲ್ಲಿ ಹೇಳಿದೆ. ಕೃಷರ ಎಂಬ ಕಿಚಡಿ ತಯಾರಿಯಲ್ಲಿ ಅಕ್ಕಿಯ ಜೊತೆಗೆ ಬೇಳೆಗಳನ್ನು ಸೇರಿಸಲಾಗುತ್ತದೆ. ಆಯುರ್ವೇದದ ಶಾಸ್ತ್ರದಲ್ಲಿ ಭಕ್ತ, ಅನ್ನ, ಕೂರ, ಅಂಧ, ಭಿಸ್ಸ, ದೀದಿವಿ, ಓದನ ಇತ್ಯಾದಿ ಪರ್ಯಾಯಗಳಿಂದ ಕರೆಯಲ್ಪಡುವ ಅನ್ನ ತಯಾರಿಸುವ ಸರಿಯಾದ ವಿಧಾನವನ್ನು ಅನುಸರಿಸಿ ತಯಾರಿಸಿದ ಅನ್ನವನ್ನು ಸೂಕ್ತ ಕ್ರಮದಲ್ಲಿ ಸೂಕ್ತ ಸಮಯದಲ್ಲಿ ಸೇವಿಸಿದಾಗ ಅದು ಪ್ರಾಣರಕ್ಷಕವಾದ ಪ್ರಸಾದವಾಗಬಲ್ಲದು. ಧನ್ಯವಾದಗಳು. ಅನ್ನ ತಯಾರಿಸುವ ಶಾಸ್ತ್ರೋಕ್ತ ಕ್ರಮ ಈ ವಿಷಯದ ಬಗ್ಗೆ ಇದುವರೆಗೆ ಮಾತನಾಡಿದವರು ಉಡುಪಿ ಕುತ್ಪಾಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಸಂಹಿತ ಸಿದ್ಧಾಂತ ವಿಭಾಗದ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ವಿದ್ಯಾಲಕ್ಷ್ಮಿ. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ.